ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಬಿರುಗಾಳಿ ಮಳೆಗೆ ಕೆತ್ತಿ ಹೋದಂತಹ ಸ್ಟೇಡಿಯಂನ ಮೇಲ್ಛಾವಣಿ ಇನ್ನು ಜೇವರ್ಗಿ ಪಟ್ಟಣದಲ್ಲಿರುವಂತಹ ಕ್ರೀಡಾಂಗಣದ ಮೇಲ್ಛಾವಣಿ ಈಗ ಏಕಾಏಕಿ ಮಳೆ ರಭಸಕ್ಕೆ ಕಿತ್ತು ಹೋಗಿದೆ. ನೋಡಿ, ಬಿರುಗಾಳಿ ಮಳೆಗೆ ಕಿತ್ತು ಹೋದಂತಹ ಸ್ಟೇಡಿಯಂ ಮೇಲ್ಛಾವಣಿ. ಹಾಗಾಗಿ ಜೇವರ್ಗಿ ಪಟ್ಟಣದಲ್ಲಿರುವಂತಹ ಈ ಕ್ರೀಡಾಂಗಣದ ಮೇಲ್ಛಾವಣಿ ಕಳೆದ 10 ತಿಂಗಳಿಂದ ಹಿಂದೆಯಷ್ಟೇ ಉದ್ಘಾಟನೆಯಾಗಿತ್ತು. ಈ ಸ್ಟೇಡಿಯಂ ಬಿರುಗಾಳಿ ಮಳೆಗೆ ಈಗ ಕ್ರೀಡಾಂಗಣ ಸಂಪೂರ್ಣವಾಗಿ ನೆಲಸಮ ಆಗಿಬಿಟ್ಟಿದೆ. ಕಬ್ಬಿಣದ ಕಂಬಗಳು ಸಹ ನೆಲಸಮ ಆಗಿದೆ. ಅಲ್ಲಿ ಸದ್ಯ ಯಾವುದೇ ಕ್ರೀಡಾಪಟುಗಳು ಇರಲಿಲ್ಲ. ಹಾಗಾಗಿ ಒಂದು ಭಾರೀ ಅನಾಹುತ ತಪ್ಪಿ ಹೋಗಿದೆ. ಜೇವರ್ಗಿ ಪಟ್ಟಣದಲ್ಲಿರುವಂತಹ ಕ್ರೀಡಾಂಗಣ ಅಲ್ಲಿ ಆಗಿರುವಂತಹ ಈ ಒಂದು ಬಿರುಗಾಳಿ ಸಹಿತ ಮಳೆಯಾಗಿರುವಂತಹ ತೊಂದರೆಯಿಂದಾಗಿ ಸದ್ಯ ಯಾವುದೇ ತೊಂದರೆಗಳು ಅಲ್ಲಿ ಸಂಭವಿಸಿಲ್ಲ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಸ್ಟೇಡಿಯಂ ಅಂತ. ಜಸ್ಟ್ ಕಳೆದ 10 ತಿಂಗಳ ಹಿಂದೆ ಅಷ್ಟೇ ಉದ್ಘಾಟನೆಯನ್ನ ಮಾಡಿದ್ದಾರೆ ಸ್ಟೇಡಿಯಂನ. ಆದ್ರೆ ಇವತ್ತು ಈ ರೀತಿಯಾಗಿ ಗಾಳಿ ಸಹಿತ ಮಳೆಗೆ ಆ ಮೇಲ್ಛಾವಣಿ ಏನ್ ಹಾಕಿರ್ತಾರೆ, ಅದು ಆ ಕಬ್ಬಿಣದ ರಾಡ್ಗಳೇನ್ ಹಾಕಿರ್ತಾವ, ಅದು ಎಲ್ಲವೂ ಕೂಡ ಈ ರೀತಿ ಕಿತ್ಕೊಂಡು ಬಂದಿದೆ ಅಂತಂದ್ರೆ ನೀವು ದುರಸ್ತಿ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ, ಈ ಕ್ರೀಡಾಂಗಣದ ದುರಸ್ತಿ ಕಾರ್ಯವನ್ನ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಳೆದ 10 ತಿಂಗಳ ಹಿಂದೆ ಉದ್ಘಾಟನೆ ಮಾಡಿರುವಂತಹ ಸ್ಟೇಡಿಯಂನ ಅವಸ್ಥೆ ಈಗ ಮಳೆ ಬಂದಿರುವಂತಹ ಕಾರಣ ಈ ರೀತಿಯಾಗಿ ಕಬ್ಬಿಣದ ರಾಡ್ಗಳು ಕೂಡ ಹಾಕಿರುವಂತಹ ಮೇಲ್ಛಾವಣಿ ಕೂಡ ಕಿತ್ಕೊಂಡು ಬಂದಿದೆ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ದುರಸ್ತಿಯನ್ನ ಮಾಡಿದ್ದಾರೆ, ದುರಸ್ತಿ ಕಾರ್ಯವನ್ನ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಇದನ್ನ ಕ್ವಾಲಿಟಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡಬೇಕಾಗತ್ತೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಇರೋದ್ರಿಂದ ಸದ್ಯ ಈಗ ಈ ರೀತಿ ಒಂದು ಸ್ಟೇಡಿಯಂನ ಮೇಲ್ಛಾವಣಿ ವಿತ್ ಕಬ್ಬಣಗಳು ರಾಡ್ಗಳು ಧರೆಗೆ ಉರುಳಿರೋದು, ಕಿತ್ಕೊಂಡು ಬಂದಿರೋದು, ಗಾಳಿ ಸಹಿತ ಮಳೆ ಬಂದಿರೋದಕ್ಕೆ ಯಾವುದೇ ಸದ್ಯ ಪ್ರಾಣಹಾನಿ ಸಂಭವಿಸಿಲ್ಲ. ಯಾರಿಗೇನೂ ಕೂಡ ಆಗಿಲ್ಲ. ಇಲ್ಲಾಂದ್ರೆ ದೊಡ್ಡ ದುರಂತವೇ ಆಗಿ ಹೋಗ್ತಾ ಇತ್ತು ಇದರಿಂದ. ಸದ್ಯ ಜೇವರ್ಗಿ ಪಟ್ಟಣದಲ್ಲಿರುವಂತಹ ಕ್ರೀಡಾಂಗಣದ ಮೇಲ್ಛಾವಣಿ ಕುಸಿತಿರೋದ್ರಿಂದ ಅಲ್ಲಿನ ಕಾರ್ಯ ಯಾವ ರೀತಿಯಾಗಿ ಮಾಡಿದ್ದಾರೆ, ಸ್ಟೇಡಿಯಂನ ಯಾವ ರೀತಿಯಾಗಿ ಕಟ್ಟಿದ್ದಾರೆ, ಜಸ್ಟ್ 10 ತಿಂಗಳಿಗೆ ಅಷ್ಟೇ ಸೀಮಿತ ಆಗೋಯ್ತಾ ಇದು ಅನ್ನೋ ರೀತಿ ಇದೆ. ಹಾಗಾಗಿ ಇದನ್ನ ಕ್ವಾಲಿಟಿ ಚೆಕ್ನಲ್ಲಿ ದುರಸ್ತಿ ಕಾರ್ಯವನ್ನ ಮಾಡಬೇಕು ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು. ಬಿರುಗಾಳಿ ಮಳೆಗೆ ಕಿತ್ತೋದಂತಹ ಸ್ಟೇಡಿಯಂ ಮೇಲ್ಛಾವಣಿ ಇದನ್ನ ಅಲ್ಲಿನ ಅಧಿಕಾರಿಗಳು ಗಮನಿಸಬೇಕು ಯಾವ ರೀತಿಯಾಗಿ ಕಿತ್ಕೊಂಡು ಹೋಗಿದೆ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ನಿಮಗೆ ಕೊಟ್ಟಿರುವಂತಹ ಬಜೆಟ್ನಲ್ಲಿ ನೀವು ಕೆಲಸವನ್ನ ಮಾಡಿದ್ದೀರಿ ಅಂತ. ಈ ಮಳೆಯಿಂದ, ಈ ಒಂದು ವಾಯುಭಾರ ಕುಸಿತದಿಂದ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ, ಜೋರ ಗಾಳಿ ಬೀಸ್ತಾ ಇರೋದ್ರಿಂದ ನಿಮ್ಮ ಬಂಡವಾಳ ಬಟಾ ಬಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ.